ಬಸ್ಸಲ್ಲಿ ಸೀಟ್ಗೋಸ್ಕರ ಮಹಾಭಾರತನೇ ನಡೆದೋಗಿತ್ತು. ಪಾರ್ಟ್ 2 ಬ್ಲಾಗ್ಗೆ ಸ್ವಾಗತ. ಆಗೋ ಈಗ ಮಾಡಿ ಎಲ್ಗೋಬೇಕಿತ್ತು ಅಲ್ಗೆ ಹೋದ್ವಿ. ತುಂಬಾ ಹೊಟ್ಟೆ ಹಸಿತಲ್ಲ ಅನ್ಬಿಟ್ಟು ಹೋಟೆಲ್ಗೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ. ಇವದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು ವತನ್ದಾರ್ ಮಂಥನ ಅಲ್ಲ, ಬಕಾಸೂರ್ ವಂಶದವ್ರು ನೀವು. ಹಾಗಂತ ನಾವ್ ಹೊಟ್ಟೆ ಹಸ್ಕೊಂಡ್ ಕುತ್ಕೊಳಕಾಗುತ್ತಾ? ಖರ್ಚಕ್ ಕಾಸಿರ್ಲಿಲ್ಲ ಅಂತ ಎಟಿಎಂಗೆ ಹೋಗ್ಬಿಟ್ಟು ಎಟಿಎಂ ದುಡ್ಡು ತಕೊಂಡ್ವಿ. ನಾನ್ ಕ್ಯಾಮ್ರಾ ಎತ್ ಮೇಲೆ ತೋರ್ಸಿದಾಗ ಅಂಕಲ್ ರಿಯಾಕ್ಷನ್ ಈ ತರ ಇತ್ತು. ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ನಾವ್ ಸರಿ ಅಂತ ಹೋಟೆಲ್ಗೆ ಹೋಗಿ ಏನೇನ್ ಬೇಕಿತ್ತು ಅದನ್ನ ಆರ್ಡರ್ ಮಾಡ್ಕೊಂಡು ಚೆನ್ನಾಗಿ ತಿಂದ್ವಿ. ತಿನ್ಬೇಕು. ಯಾವಾಗ ನಾವು ನಾಳೆ ಬದುಕಿರ್ತೀವೋ ಇಲ್ವೋ, ಸಾಯ್ಬೇಕೋ ತೃಪ್ತಿಯಾಗಿ ಸಾಯ್ಬೇಕಂತ ನಮ್ಮ ಅಮ್ಮ ಹೇಳಿದ್ದಾರೆ. ತಿನ್ನೋ ಟೈಮಲ್ಲಿ ತಿಂತಾ ಇರ್ಬೇಕಂತ. ನಮ್ ಸಿಸ್ಟರ್ಗೆ ಏನೋ ಕಡಲೆ ಸೊಪ್ಪು ಬೇಕಿತ್ತು ಅಂತ ಕಡಲೆ ಸೊಪ್ಪು ತಗೊಂಡು ಮನೆ ಟೈಮ್ ಆಗಿತ್ತು ಅಂತ ಮನೆಗೆ ಹೊಟ್ವಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್.